ಕರ್ನಾಟಕದ ಕಾಂಗ್ರೆಸ್ ಪಾರ್ಟಿ ಮತ್ತು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಜಾತಿ ಜಗಳ ಹಚ್ಚುವಂಥ ಸಂಚು ನಡೆಸಿದ್ದಾರೆ. ಒಂದು ಕಡೆ ಭಯೋತ್ಪಾದಕರ ಸಂಚು, ಇನ್ನೊಂದು ಕಡೆ ಕಾಂಗ್ರೆಸ್ಸಿಂದೇ ಸಂಚಿದು. ನಾನು ಎಲ್ಲವನ್ನು ತಿಳಿದು ಅಧ್ಯಯನ ಮಾಡಿಯೇ ಈ ಆಪಾದನೆ ಮಾಡ್ತಾಯಿದ್ದೀನಿ. ಕಾಂಗ್ರೆಸ್ದೇ ಸಂಚು, ಜಾತಿ ಜಗಳ ಹುಟ್ಟು ಹಾಕುವಂಥ ಸಂಚು ಕಾಂಗ್ರೆಸ್ ನಡೆಸಿದೆ. ಆ ಸಂಚಿನ ಪರಿಣಾಮವಾಗಿಯೇ ನೋಡಿ, ಕಾಂತರಾಜು ವರದಿ ಅದಕ್ಕೆ ಮೆಂಬರ್ ಸೆಕ್ರೆಟರಿನೇ ಸಹಿ ಹಾಕಲಿಲ್ಲ. 200 ಕೋಟಿ ಖರ್ಚಾಗಿದೆ. 2017ರಲ್ಲೇ ಕೊಟ್ಟಿದ್ದು. 17ರಲ್ಲೇ ಕೊಟ್ಟಿದ್ದ ವರದಿ ಅದು ವೈಜ್ಞಾನಿಕವಾಗಿಲ್ಲ ಅನ್ನೋ ಕಾರಣಕ್ಕೆ, ಅದರಲ್ಲಿ ಪೂರ್ವಾಗ್ರಹ ಪೀಡಿತವಾಗಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಆ ಕಾಂತರಾಜು ವರದಿಗೆ ಮೆಂಬರ್ ಸೆಕ್ರೆಟರಿ ಸೈನ್ ಹಾಕಲಿಲ್ಲ. ಹೀಗೆ ಎಳ್ಕೊಂಡು ಬಂದು ಈಗ ಅದೇ ಕಾಂತರಾಜು ವರದಿಗೆ ತೇಪೆ ಹಾಕಿ ಜಯಪ್ರಕಾಶ್ ಹೆಗಡೆ ಅವರು ನೆನ್ನೆ ವರದಿ ಕೊಟ್ಟಿದ್ದಾರೆ. ತಿಮ್ಮಪ್ಪ ಗೌರಿ ಮೀನು ಸಾಕಣೆ ಮಾಡಿ ವರ್ಷಕ್ಕೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ತುಳಿತಕ್ಕೊಳಗಾದವರಿಗೆ ನ್ಯಾಯ ಕೊಡಬೇಕು. ಆರ್ಥಿಕ ಅಸಮಾನತೆಯನ್ನು ಸರಿಪಡಿಸೋದಕ್ಕೆ ಯೋಜನೆಗಳನ್ನು ರೂಪಿಸಬೇಕು. ಇದು ನ್ಯಾಯಬದ್ಧವಾಗಿರೋದು. ಆದರೆ ವರದಿ ಅದು ವಸ್ತುನಿಷ್ಠವಾಗಿರಬೇಕು, ವೈಜ್ಞಾನಿಕವಾಗಿರಬೇಕು, ಸಮಗ್ರ ಅಧ್ಯಯನದಿಂದ ಕೂಡಿರಬೇಕು. ಇದು ಸಮಗ್ರ ಅಧ್ಯಯನದಿಂದ ಕೂಡಿಲ್ಲ, ವೈಜ್ಞಾನಿಕವಾಗಿಲ್ಲ, ವಸ್ತುನಿಷ್ಠವಾಗಿಲ್ಲ ಅಂತ ನಾನು ಆಪಾದನೆ ಮಾಡ್ತಿಲ್ಲ. ಇವರದೇ ಪಕ್ಷದ ಸಚಿವರು, ಶಾಸಕರುಗಳು ಆಪಾದನೆ ಮಾಡ್ತಿದ್ದಾರೆ. ಕಾಂಗ್ರೆಸ್ನ ಸಚಿವರು ಮತ್ತು ಶಾಸಕರುಗಳೇ ಆಪಾದನೆ ಮಾಡ್ತಿದ್ದಾರೆ. ಒಂದು ಕಡೆ ಜಾತಿ ಸಮಾವೇಶಗಳನ್ನು ಮಾಡ್ತಾ ಮಾನ್ಯ ಮುಖ್ಯಮಂತ್ರಿಗಳು ನಾನು ಸಾಮಾಜಿಕ ನ್ಯಾಯವನ್ನು ಎತ್ತಿಡಿಲಿಕ್ಕೆ ಬದ್ಧ, ಏನು ಬೇಕಾದರೂ ಆಗಲಿ ವರದಿಯನ್ನು ಮಂಡಿಸ್ತೀವಿ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಇನ್ನೊಂದು ಕಡೆಗೆ ಇವ್ರದ್ದೇ ಸರ್ಕಾರದ ಉಪಮುಖ್ಯಮಂತ್ರಿಗಳು ಸೇರಿದಂತೆ ಹಲವು ಸಚಿವರು ವಿರೋಧ ಮಾಡ್ತಿದ್ದಾರೆ. ಇದ್ರ ಉದ್ದೇಶ ಸ್ಪಷ್ಟ. ನಮ್ಮ ಕಡೆ ಒಂದು ಮಾತು ಹೇಳ್ತಾರೆ, ಈ ಶಾಂತವಾದ ಕೊಳದಲ್ಲಿ ಮೀನು ಹಿಡಿಯೋಕ್ಕಾಗಲ್ವಂತೆ. ಕೊಳ ಕದಡಿದರೆ ಸ್ವಲ್ಪ ರಾಡಿ ಹೇಳುತ್ತಂತೆ, ಮೀನು ಬಲೆ ಬೀಸಿದರೆ ಮೀನು ಮೇಲೆ ಬರ್ತಾವಂತೆ. ಈಗ ಇವರು ತಮ್ಮ ರಾಜಕೀಯ ಲಾಭಕ್ಕಾಗಿ ಸಮಾಜದಲ್ಲಿ ಸಂಘರ್ಷ ಹುಟ್ಟಾಕಿ, ಕ್ಷೋಭೆಯನ್ನು ತಂದು, ಜಾತಿ ಜಗಳ ಹಚ್ಚಾಕಿ ರಾಜಕೀಯ ಲಾಭ ಪಡೆಯುವಂಥ ಸಂಚು ನಡೆಸ್ತಾ ಇದ್ದಾರೆ ಅನ್ನೋದು ನನ್ನ ಆಪಾದನೆ. ಇವರು ಬೀದಿಯಲ್ಲಿ ನೋಡಿ, ಯಾವಾಗಲೂ ಒಂದು ಸರ್ಕಾರ ತನ್ನ ಪಾಲಿಸಿ ಇರ್ಬೋದು, ಎಲ್ಲಿ ಚರ್ಚೆ ಮಾಡುತ್ತೆ? ತನ್ನ ಸಂಪುಟದಲ್ಲಿ ಚರ್ಚೆ ಮಾಡುತ್ತೆ. ಸಮಗ್ರ ಚರ್ಚೆ ಆಗಬೇಕು ಅಂದರೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಚರ್ಚೆ ಮಾಡುತ್ತೆ. ಇವರು ಕಾಂತರಾಜು ವರದಿ ಜಯಪ್ರಕಾಶ್ ಹೆಗಡೆ ವರದಿ ಇವರು ಸಂಪುಟದಲ್ಲಿ ಚರ್ಚೆ ಮಾಡಿದ್ದು ಕಡಿಮೆ, ಶಾಸಕಾಂಗ ಪಕ್ಷದಲ್ಲಿ ಚರ್ಚೆ ಮಾಡಲೇ ಇಲ್ಲ. ಆದರೆ ಅವರು ಎಲ್ಲಿ ಚರ್ಚೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಅವರು ಬೀದಿಯಲ್ಲಿ ಚರ್ಚೆ ಮಾಡ್ತಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಬೀದಿಯಲ್ಲಿ ಚರ್ಚೆ ಮಾಡ್ತಿದ್ದಾರೆ. ಅವರ ಸಂಪುಟದ ಹಿರಿಯ ಸಹೋದ್ಯೋಗಿಗಳು ಬೀದಿಯಲ್ಲಿ ಚರ್ಚೆ ಮಾಡ್ತಿದ್ದಾರೆ. ಅದು ಎಂ ಬಿ ಪಾಟೀಲ್ ಇರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇರ್ಬೋದು, ಡಿ ಕೆ ಶಿವಕುಮಾರ್ ಅವರು ಇರ್ಬೋದು, ಅವರು ಕೂಡ ಬೀದಿಯಲ್ಲಿ ಚರ್ಚೆ ಮಾಡ್ತಿದ್ದಾರೆ. ಅವ್ರದ್ದೇ ಪಕ್ಷದ ಹಿರಿಯ ಶಾಸಕರು ಶಾಮನೂರು ಶಿವಶಂಕರಪ್ಪನವರು ಒಂದು ಕಡೆ ವಿರೋಧ ಮಾಡ್ತಾರೆ. ಒಂದಷ್ಟು ಜನ ಒಕ್ಕಲಿಗ ಶಾಸಕರು ಇನ್ನೊಂದು ಕಡೆ ಸಹಿ ಹಾಕಿ ಕಾಂಗ್ರೆಸ್ನ ಶಾಸಕರು ಮನವಿ ಕೊಡ್ತಾರೆ. ಇದೆಲ್ಲದರ ಉದ್ದೇಶ ನನಗನ್ಸುತ್ತೆ, ಸಮಾಜದಲ್ಲಿ ಸಂಘರ್ಷವನ್ನು ಹುಟ್ಟಾಕಿ ಜಾತಿ ಜಗಳವನ್ನು ತಂದು ರಾಜಕಾರಣದ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಒಂದು ಅಪಾಯಕಾರಿ ಆಟವನ್ನು ಆಡುವ ಕೆಲಸವನ್ನು ರಾಜ್ಯದ ಕಾಂಗ್ರೆಸ್ನ ಸರ್ಕಾರ, ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಆದಿಯಾಗಿ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ನನ್ನ ಆಪಾದನೆ. ಇದು ಬಹಳ ಅತ್ಯಂತ ಅಪಾಯಕಾರಿ. ಇದರಲ್ಲಿ ನಿಮಗೆ ಪ್ರಾಮಾಣಿಕ ಕಳಕಳಿ ಇಲ್ಲ. ಯಾರೋ ದಲಿತರಿಗೆ, ತುಳಿತಕ್ಕೊಳಗಾದವರಿಗೆ ನ್ಯಾಯ ಕೊಡಬೇಕು ಅನ್ನುವಂಥ ಪ್ರಾಮಾಣಿಕ ಕಳಕಳಿ ಇಲ್ಲ ಅನ್ನೋದು ನನ್ನ ಭಾವನೆ. ಇನ್ನೊಂದು ಮಾತೇನು ಅಂತಂದರೆ, ಅವರು ವರದಿ ರಿಪೋರ್ಟ್ನ ಇನ್ಫಾರ್ಮೇಷನ್ ಸೋರಿಕೆಯಾಗಿದ್ದನ್ನು ನಾನು ಮಾಧ್ಯಮದಲ್ಲಿ ಗಮನಿಸಿದೆ. ಅದ್ರ ಪ್ರಕಾರ ದಲಿತರು 1 ಕೋಟಿಗೂ ಹೆಚ್ಚು ಜನ ಇದ್ದಾರೆ, SC ST ಸಮುದಾಯ 1 ಕೋಟಿಗೂ ಹೆಚ್ಚಿದ್ದಾರೆ, 2ನೇ ಸ್ಥಾನದಲ್ಲಿ ಅಲ್ಪಸಂಖ್ಯಾತರಿದ್ದಾರೆ ಅಂತೇಳಿ ಹೇಳಿದ್ರು. ನಾನು ಮುಖ್ಯಮಂತ್ರಿಗಳಿಗೆ ಕೇಳಕ್ಕೆ ಬಯಸ್ತೀನಿ, ಅಲ್ಪಸಂಖ್ಯಾತ ಅಂದರೆ ಮಾನದಂಡ ಏನು? ಬಹುಸಂಖ್ಯಾತರು ಅಲ್ಪಸಂಖ್ಯಾತರು ಹೆಂಗಾಗ್ತಾರೆ? ನಮ್ಮ ರಾಜ್ಯದ ಅತ್ಯಂತ 2ನೇ ದೊಡ್ಡ ಸಮುದಾಯ ಅಲ್ಪಸಂಖ್ಯಾತ ಅಂತ ಯಾಕೆ ಕರೆದು ಅವ್ರಿಗೆ ಅಪಮಾನ ಮಾಡ್ತೀರಿ? ಅವರು ಅಲ್ಪಸಂಖ್ಯಾತರಲ್ಲ, ಬಹುಸಂಖ್ಯಾತರು. ಅಲ್ಪಸಂಖ್ಯಾತರು ಯಾರು 1% ಆಸುಪಾಸಲ್ಲಿ ಇರ್ತಾರೆ ಅವರು ಅಲ್ಪಸಂಖ್ಯಾತರಾಗ್ತಾರೆ. ಇವರು ಬಹುಸಂಖ್ಯಾತರನ್ನ
ಅಲ್ಪಸಂಖ್ಯಾತರು ಅಂತ ಕರೆದು ಅವ್ರಿಗೆ ಯಾಕೆ ಅಪಮಾನ ಮಾಡ್ತೀರಿ? ಅದಕ್ಕಾಗಿ ಅಲ್ಪಸಂಖ್ಯಾತರು ಯಾರು ಅನ್ನೋದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸ್ಬೇಕು. ಯಾರು ಅಲ್ಪಸಂಖ್ಯಾತರು? ಬಹುಸಂಖ್ಯಾತರನ್ನು ನೀವು ಅಲ್ಪಸಂಖ್ಯಾತರು ಅಂತ ಕರೆದು ಅವರಿಗೆ ಯಾಕೆ ಅಪಮಾನ ಮಾಡ್ತೀರಿ? ಮತ್ತು ನಿಮ್ಮ ನಿಲುವೇನು? ಬಹುಸಂಖ್ಯಾತರನ್ನು ಅಲ್ಪಸಂಖ್ಯಾತರಾಗಿ ಇಟ್ಟು ವೋಟ್ ಬ್ಯಾಂಕ್ ಮಾಡೋದು ನಿಮ್ಮ ನಿಲುವೋ, ಅಥವಾ ಅವ್ರನ್ನ ಬಹುಸಂಖ್ಯಾತರು ಅಂತ ಪರಿಗಣಿಸುವ ನಿಲುವನ್ನು ತೆಗೆದುಕೊಳ್ತೀರಾ? ಇದರಲ್ಲಿ ನಿಮ್ಮ ನಿಲುವೇನು ಅಂತ ನಾನು ಕೇಳಕ್ಕೆ ಬಯಸ್ತೇನೆ ಮತ್ತು ಆಗ್ರಹ ಮಾಡ್ತೇನೆ. ಜನಸಂಖ್ಯೆಯಲ್ಲಿ ನಂಬರ್ 2 ಇರೋರು ಅಲ್ಪಸಂಖ್ಯಾತರು ಅಂತ ಕರಿಬಾರ್ದು. ಅವರು ಬಹುಸಂಖ್ಯಾತರು. ಅಲ್ಪಸಂಖ್ಯಾತರ ಸ್ಥಾನಮಾನ ಸಿಕ್ಕಬೇಕಾಗಿರೋದು ಯಾರು 0.5%, 0.25%, 1% ಇದ್ದಾರೆ ಅಂಥವ್ರಿಗೆ ಅಲ್ಪಸಂಖ್ಯಾತರ ಸ್ಥಾನಮಾನ ಸಿಗಬೇಕಾಗಿರೋದು. ಈ ನೀವು ಬಹುಸಂಖ್ಯಾತರಿಗೆ ಅಲ್ಪಸಂಖ್ಯಾತರ ಲಾಭವನ್ನೆಲ್ಲವನ್ನು ಕೊಡ್ತಾ ಇದ್ದೀರಿ. ಇದು ಸಂವಿಧಾನಕ್ಕೆ ಬಗೆತಕ್ಕಂಥ ಅಪಚಾರ ಆಗುತ್ತೆ. ಹಾಗಾಗಿ ಇದರಲ್ಲಿ ನಿಮ್ಮ ನಿಲುವೇನು ಅನ್ನೋದನ್ನು ಸ್ಪಷ್ಟಪಡಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ.